ಮುಖಕ್ಕೆ ಪೌಡರ್ ಹಾಕ್ಬಾರ್ದಂತೆ, ಯಾಕಂದ್ರೆ ಮಕ್ಳಿಗೆ ಅದು ಸಣ್ಣ ಕಮೆಂಟ್ ಹಾಕಿದ್ರು. ಅವನಾಗೆ ಅವ್ನ್ ತಿನ್ಲಿ ನಮ್ಮನೆಲ್ಲ ಪಿಂಪಲ್ಸ್ ಆಗ್ತೈತೆ ಸ್ವಲ್ಪ, ಅದಕ್ಕೆ ಕಸ ಉರ್ಸು ಬಟ್ಟೆ ಒಣಗಾಕು. ಒಂದು ಪಿನ್ ಇಲ್ಲಿ ಬಸ್ಸಾರು ಮತ್ತೆ ಕಾಲ್ ಪಲ್ಯ. ಬ್ಲಾಗ್ಸ್ ನ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ಅವ್ರಿಗೆಲ್ಲ ತುಂಬಾನೇ ನಮಸ್ತೆ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ರು ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಸೊ ಇವತ್ತಿನ ಈ ಬ್ಲಾಗ್ ಬಂದ್ಬಿಟ್ಟು ನಾನು ವೆಡ್ನೆಸ್ಡೇ ತೆಗಿತಾ ಇರೋದು. ಸೊ ಏನಾಗಿರುತ್ತೆ ಈ ಬ್ಲಾಗ್ ಅಂದ್ರೆ, ಸೊ ನಿಮ್ಗೆಲ್ಲ ನನ್ನ ಮಗನ್ನ ಸ್ಕೂಲ್ ಕಳ್ಸೋ ರೂಟೀನ್ ತೋರ್ಸೋಣ ಅನ್ಕೊಂಡೆ. ಸೊ ಈ ಬ್ಲಾಗ್ ಇಂದ ತೋರಿಸ್ತೀನಿ ಅವನು ಏನೇನು ಆಟ ಮಾಡ್ತಾನೆ, ಹೇಗೆ ನಾವು ಅವನ್ನ ಕನ್ವಿನ್ಸ್ ಮಾಡಿ ಸ್ಕೂಲ್ ಕಳ್ಸೋದು. ಆದ್ರೆ ಡೈಲಿ ನಡೆಯಲ್ಲ, ಯಾವಾಗಾರ ಅವ್ನು ಮೂಡಿ ನಂಗೆ ಸ್ಕೂಲ್ಗೆ ಹೋಗ್ಬಾರ್ದು ಅಂತ ಅನ್ಸಿದ್ರೆ ಅವ್ನು ಅವಾಗ ಆಟ ಮಾಡ್ತಾನೆ, ಇಲ್ಲಾಂದ್ರೆ ಅವನು ಬೇಗ ರೆಡಿ ಆಗಿ ಅವನೇ ಹೋಗ್ತಾನೆ. ಸೊ ನಾನು ಹೋಗಿ ಬೇಗ ಅವ್ನು ಎದಳಕ್ಕಿಂತ ಮುಂಚೆ ಹೋಗಿ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಸೊ ಇವಾಗ ಅವನು ಎದಲ್ಸಿ ಫ್ರೆಶ್ ಅಪ್ ಮಾಡ್ಬೇಕು. ಇನ್ನು ಮಲಗಿದ್ದಾನೆ ನೋಡಿ, ಹಿಂಗ್ ಮಲಗಿದ್ದಾನೆ. ಈ ಫುಲ್ ಇಡೀ ಬೆಡ್ಡೇ ಅವನಿಗೆ ಬೇಕು. ನಾವ್ ಯಾವ್ದೋ ಮೂಲೆಯಲ್ಲಿ ಮಲಗಿರ್ಬೇಕು. ಅದಿಂದೆಲ್ಲ ಸೈಡಲ್ಲಿ ಇಕ್ಕಿದ್ರೆ ಅದನ್ನೆಲ್ಲ ಒದ್ದಿ ಸ್ಟ್ರೈಟ್ ಆಗಿ ಮಲಗಿರೋನು ಕ್ರಾಸ್ ಆಗಿ ಮಲಗೋನು. ಇವಾಗ ಎದಲ್ಸ್ಬೇಕು ಇವನ್ನ. ಮಾನ್ವಿತ್ ಚಿನಿಪ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮಾಡಲ್ಲ ಮಮ್ಮಿಗೆ, ಗುಡ್ ಮಾರ್ನಿಂಗ್ ಮಾಡಲ್ಲ ಮಮ್ಮಿಗೆ. ಎದಲ್, ಟೈಮ್ ಆಯ್ತು ಸ್ಕೂಲ್ಗೆ, ಟೈಮ್ ಆಯ್ತು ಮೊನ್ನೆ. ಎದಲ್ಲವಾ, 8 o'clock ಆಯ್ತು, ಸ್ಕೂಲ್ ಟೈಮ್ ಆಯ್ತು. ಎದಳು, ಏಕೆ ಏಕೆ ಏಕೆದಳಲ್ಲ, ಏಕೆದಳಲ್ಲ, ಎದಲ್ಲಮ್ಮ. ಫೈನಲ್ ಆಗಿ ನನ್ ಮಗ ಕಣ್ ಬಿಟ್ಟ ಇವಾಗ. ಒಂದ್ 10 minutes ಬೇಕು ಅನ್ನ ಎದಲ್ಸೋ ಅಷ್ಟಲ್ಲಿ. ಇವಾಗ ನಾಟಕ ಅಲ್ಲ, ನಾಟಕ. ಕಣ್ಣು ಕಾಣಿಸ್ತೈತೆ, ಕಣ್ಣು ಮುಚ್ಚಿರೋದಿನ ನಾಟಕ ಕಳ್ಳ. ಎದಳು, ಟೈಮ್ ಆಯ್ತು ನೋಡಿ. ನಂದೇ ತಾನೆ ಡೈಲಿ ಏನಾದ್ರು ಕನ್ವಿನ್ಸ್ ಮಾಡಿ ಅವನ ನಾನು ಸ್ಕೂಲ್ ರೆಡಿ ಮಾಡಿಸ್ಬೇಕು ಅಂತ. ಸೊ ಇವತ್ತು ಏನ್ ಕನ್ವಿನ್ಸ್ ಮಾಡಿದೆ ಅಂದ್ರೆ, ಬಾಕ್ಸ್ಗೆ ಬಿಸ್ಕೆಟ್ ಹಾಕೊಡ್ತೀನಿ ಅಂದೆ. ಸೊ ಎದ್ದಿ ಬಂದ. ನಮ್ಮಮ್ಮ ಅಪ್ಪ ಎಲ್ಲ ಆಚೆ ಹೋಗಿದ್ರು, ಹಾಗೆ ಬರುವಾಗ ಬಿಸ್ಕೆಟ್ ತಗೊಮ್ಮ ಅಂತ ಫೋನ್ ಮಾಡ್ಸೋ ಗಂಟ ಬಿಟ್ಟಿಲ್ಲ. ಅದನ್ನ ನಾನು ಫೇಕ್ ಆಗಿ ಕಾಲ್ ಮಾಡಿದೆ, ಅವ್ನು ನಂಬಿಲ್ಲ. ನಾನು ಆಮೇಲೆ ಅವನ್ ಮುಂದೆನೆ ಲೌಡ್ ಸ್ಪೀಕರ್ ಹಾಕಿ ಕಾಲ್ ಮಾಡಾದ್ಮೇಲೆ ಅವ್ನ್ ಕನ್ಫರ್ಮ್ ಆಯ್ತು. ಅವಾಗ ಬೆಡ್ ಇಂದ ಎದ್ದು ಬಂದ. ಹೇಳು ಗುಡ್ ಮಾರ್ನಿಂಗ್ ಅಂತ ಎಲ್ರಿಗೂ. ಗುಡ್ ಮಾರ್ನಿಂಗ್ ಅನ್ನು. ಗುಡ್ ಮಾರ್ನಿಂಗ್. ಎಲ್ರು ಹೇಗಿದ್ದೀರಾ? ಎಲ್ಲೂ ಹೇಗಿದ್ದಿಲ್ಲ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದಿಲ್ಲ. ನಮ್ ಬ್ಲಾಗ್ ಎಂಜಾಯ್ ಮಾಡ್ತಾ ಇದ್ದೀರಾ? ನಮ್ ಬಗ್ಗೆ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಿಲ್ಲ ಅಷ್ಟೇ ಅಷ್ಟೇ. ಹೋಗಿ ಸ್ನಾನ ಮಾಡ್ಕೊಂಬಂದ್ ಸಿಗ್ತೀನಿ. ಹೋಗಿ ಸ್ನಾನ ಮಾಡಕಲೇ ಸಿಗ್ತೀನಿ. ಇವಾಗ ಅವ್ನ್ಗೆ ಸ್ನಾನ ಮಾಡಿಸ್ಬೇಕು. ಅವ್ನಿಗಂತೂ ತಲೆ ಸ್ನಾನ ಅಂದ್ರೆ ಆಗೋದೇ ಇಲ್ಲ ಫಸ್ಟ್ ಆಫ್ ಆಲ್. ಸೊ ನಾನ್ ಬರೀ ವಾರಕ್ಕೆ 1-2 ಸತಿ ಇಲ್ಲ 3 ಸತಿ, ಜಾಸ್ತಿ 3 ಸತಿನೂ ಇಲ್ಲ, ಬರೀ 2 ಸತಿ. ಮಕ್ಳಿಗೆ ಜಾಸ್ತಿ ತಲೆ ಚಳಿ ಟೈಮಲ್ಲಿ ತಲೆಗೆಲ್ಲ ಸ್ನಾನ ಮಾಡಿಸ್ಬಾರ್ದು. ಸೊ ಇವಾಗ ಹೋಗಿ ಅವನ್ನ ಮೈಗೆ ಸ್ನಾನ ಮಾಡಿಸಿ ಫ್ರೆಶ್ ಅಪ್ ಮಾಡಿ ಆಮೇಲೆ ಸಿಗುತ್ತೀನಿ ನಿಮ್ಗೆ. ಬಾಯ್ ಬಾಯ್ ಬಾಯ್. ಸೊ ನಾವು ಸ್ನಾನಕ್ಕೆ ಅವನ್ನ ಕರ್ಕೊಂಡು ಹೋಗೋಕ್ಕಿಂತ ಮುಂಚೆ ಬೆಡ್ ಮೇಲೆ ಅವ್ನ ಬಟ್ಟೆ, ಅವ್ನ ಬಾಡಿ ಲೋಷನ್, ಕ್ರೀಮ್ ಎಲ್ಲ ರೆಡಿ ಮಾಡ್ತೀವಿ. ಬಿಕಾಸ್ ಯಾಕಂದ್ರೆ ಅವನಂತೂ ಸ್ನಾನ ಮಾಡಾದ್ಮೇಲೆ ಕೈಗಂತೂ ಸಿಕ್ಕಲ್ಲ, ಮನೆ ತುಂಬಾ ಓಡಾಡ್ತಾನೆ. ಸೊ ನಾನ್ ಅವನಿಂದ ಓಡಾಡೋದೇ ಆಗುತ್ತೆ. ಸೊ ಒಂದ್ ಕಡೆ ಇದ್ರೆ ಎಲ್ಲ ಐಟಮ್ಸ್ ಅವನ್ನ ಲಾಕ್ ಮಾಡಿ ಒಂದ್ ಕಡೆ, ಅವಾಗ ಎಲ್ಲ ಬಟ್ಟೆ ಹಾಕಿ ಕ್ರೀಮ್ ಎಲ್ಲ ಹಾಕ್ಬೋದು ಅಂತ. ಸೊ ಇವಾಗ ಅವನಾಗ ಬಟ್ಟೆ ಎಲ್ಲ ಬಿಚ್ಚಿ ಕೂತಿದ್ದಾನೆ ಸ್ನಾನ ಮಾಡ್ಸು ಅಂತ. ಸೊ ನಿಮ್ಗೆಲ್ಲ ಅವನ್ನ ತೋರ್ಸಕ್ಕಾಗಲ್ಲ, ಅವ್ನ ಯಾವ ಪೊಸಿಷನ್ ಅಲ್ಲಿ ಇದ್ದೇನೆ ಅಂತ. ಸೊ ಅವ್ನಿಗೆ ಸ್ನಾನ ಮಾಡಿಸಿ ಆಮೇಲೆ ನಿಮ್ಗೆ ಸಿಗ್ತೀನಿ. ಫೈನಲಿ ಅವ್ನ್ ಸ್ನಾನ ಕೂಡ ಆಯ್ತು. ನಾನಂತೂ ಅವ್ನಿಗೆ ಚಿಕ್ಕ ವಯಸ್ಸಿಂದ ಅಷ್ಟೇ ಬರೀ 2 towels ಯೂಸ್ ಮಾಡೋದು ಅವ್ನಿಗೆ ಸಪ್ರೇಟ್ ಆಗಿ. ಅದ್ ಬಿಟ್ರೆ ಬೇರೆ ಆ ಟವಲ್ ಅವ್ನಿಗೆ ಯೂಸ್ ಮಾಡಲ್ಲ. ಒಂದ್ ಪಿಂಕ್ ಕಲರ್ ಒಂದು ಯೆಲ್ಲೋ ಕಲರ್ ಒಂದು, ಅದ್ ಸ್ಮೂತ್ ಆಗಿರೋದು 1-2 ಟವಲ್ ಇಟ್ಕೊಂಡಿದೀನಿ. ಆ ಟವಲ್ ಅವ್ನ್ ಚಿಕ್ಕ ಪಾಪುಯಿಂದಾನು ನಾನು ಯೂಸ್ ಮಾಡ್ತೀನಿ. ಇದೆಷ್ಟು ಚೆನ್ನಾಗಿದೆ, ಅದೆಷ್ಟು ದಿವಸ ಬರ್ತದೋ ಬಾಳ್ಕೆ ಅಷ್ಟು ದಿವಸ ಗಂಟ ಇದನ್ನ ಈ ಟವಲ್ ಯೂಸ್ ಮಾಡ್ತೀನಿ. ಸೊ ಅಡಿಗೆಲ್ಲ ಲೋಷನ್ ಹಾಕ್ತೆ, ಲೋಷನ್ ಹಾಕ್ಮೇಲೆ ಬರೀ ಪೌಡರ್ ಹಾಕ್ತೀನಿ. ನಾನಂತೂ ಅಷ್ಟೇ, ಅವ್ನಿಗೆ ಚಿಕ್ಕ ವಯಸ್ಸಿಂದಾನು ಕೂಡ ಅಷ್ಟೇ ಮುಖಕ್ಕೆ ಮಾತ್ರ ಯಾವತ್ತೂ ಪೌಡರ್ ಹಾಕಿಲ್ಲ. ಬಿಕಾಸ್ ನಾನು ಎಲ್ಲ ಒಂದೊಂದ್ ಕಡೆ ನೋಡಿದೀನಿ, ಅಂದ್ರೆ ರಿಸರ್ಚ್ ಗೂಗಲ್ ಎಲ್ಲ ಮಾಡಿದೀನಿ, ಮುಖಕ್ಕೆ ಪೌಡರ್ ಹಾಕ್ಬಾರ್ದಂತೆ. ಯಾಕಂದ್ರೆ ಮಕ್ಳಿಗೆ ಅದು ಸಣ್ಣ ಪಾರ್ಟಿಕಲ್ ಇರ್ತದಲ್ಲ ಪೌಡರ್ ಅಲ್ಲಿ, ಸೊ ಅದರಿಂದ ಮಕ್ಳಿಗೆ ಆಸ್ಮಾ ಬರೋ ಚಾನ್ಸಸ್ ಕೂಡ ಇರುತ್ತಂತೆ. ಸೊ ನಾನ್ ಬರೀ ಅವ್ನ ಬಾಡಿಗೆ ಮಾತ್ರ ಪೌಡರ್ ಹಾಕ್ತೀನಿ, ಮುಖಕ್ಕೆ ಮಾತ್ರ ಬರೀ ಕ್ರೀಮ್ ಒಂದ್ ಮಾತ್ರ ಬಿಟ್ರೆ
ಇನ್ನೇನು ಹಾಕೋದಿಲ್ಲ ಅವ್ನಿಗೆ. ನಾನು ಅವಾಗಿಂದ ಅಷ್ಟು ಚಿಕ್ಕ ವಯಸ್ಸಿಂದ ಅಷ್ಟೇ ಅವ್ನಿಗೆ ಹಿಮಾಲಯನ ಯೂಸ್ ಮಾಡ್ತಾ ಇರೋದು. ನೋಡೋಣ ಎಷ್ಟು ವರ್ಷ ಗಂಟ ಹಿಮಾಲಯ ಯೂಸ್ ಮಾಡ್ತೀನಿ ಅಂತ. ಅಷ್ಟೇ ಒಂದು ರೂಟೀನು. ನಾನು ಇನ್ನೇನು ಹಾಕೋದಿಲ್ಲ ಅವ್ನ ಮುಖಕ್ಕೆ. ಹಾಗೆ ಅವಾಗವಾಗ ಕಟಿಂಗ್ ಹೋದಾಗ ಸ್ವಲ್ಪ ಬಾಡಿಗೆಲ್ಲ ಎಣ್ಣೆ, ಕೊಕೊನೆಟ್, ಮಾಮೂಲಿ ಪ್ಯಾರಾಶೂಟ್ ಇದೆಯಲ್ಲ ಆ ಕೊಕೊನೆಟ್ ಆಯಿಲ್ ಹಾಕಿ ಮಸಾಜ್ ಮಾಡ್ತೀನಿ. ಮಸಾಜ್ ಮಾಡ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಆಮೇಲೆ ಸ್ನಾನ ಮಾಡಿಸ್ತೀನಿ. ಅವ್ರಿಗೊಂಥರ ಫ್ರೆಶ್ ಫೀಲ್ ಆಗುತ್ತೆ. ಯಾವಾಗ್ಲೂ ಮಾಡಲ್ಲ, ಯಾವಾಗಾರು ಮಾಡ್ಬೇಕು ಅಂತ ಅನ್ಸಿದ್ರೆ ಮಾಡ್ತಿದ್ದೆ. ಅವಾಗ ಚಿಕ್ಕ ವಯಸ್ಸಲ್ಲೆಲ್ಲ ನಾವೇನ್ ಮಾಡ್ತಾ ಇದ್ರಿ ಅಂದ್ರೆ ಹಿಂಗೆ ಕೊಬ್ಬರಿ ಎಣ್ಣೆಗೆ ಅರ್ಶಿನ ಹಾಕಿ ಬಿಸಿ ಮಾಡಿ ಮೈಗೆಲ್ಲ ಮಸಾಜ್ ಮಾಡ್ಬಿಡ್ತೀವಿ, ಮಗು ಬೆಚ್ಚಗಿರ್ಲಿ ಅಂದ್ಬಿಟ್ಟು ಹಂಗ್ ಮಾಡ್ತಾ ಇದ್ರು. ನಮ್ಗೆ ಒಂದ್ ಪಕ್ಕದ ಮನೆ ಒಂದ್ ಅಜ್ಜಿ ಮಾಡ್ಕೊಡ್ತಾ ಇದ್ರು ಎಲ್ಲ. ನಮ್ಗೆ ಬಾಣ್ತನ ಅದು ನಮ್ಗೆ ಸ್ನಾನ ಮಾಡ್ಸಕ್ ಬರ್ತಾ ಇದ್ದಿಲ್ಲಲ್ಲ. ಸೊ ಅವಾಗ ನಮ್ಮ ಪಕ್ಕದ ಮನೆಗೆ ಒಂದ್ ಅಜ್ಜಿ ಇತ್ತು. ಅಜ್ಜಿ ಎಷ್ಟೊಂದ್ ಜನ ಮಕ್ಳಿಗೆಲ್ಲ ಮಾಡ್ಸಿ ಟ್ರೈನಿಂಗ್ ಇತ್ತಲ್ಲ, ಸೊ ಮಾಡ್ಕೊಡ್ತಾ ಇದ್ರು. ಆಮೇಲೆ ಸ್ವಲ್ಪ ದಿವಸ ಒಂದ್ 5 ತಿಂಗಳಾದ್ಮೇಲೆ ಆಮೇಲೆ ನಾನೇ ಮಾಡ್ಸಕ್ಕೆ ಸ್ಟಾರ್ಟ್ ಮಾಡ್ದೆ. ಮಕ್ಕಕ್ಕೆ ಕ್ರೀಮ್ ಹಾಕ್ಬಿಟ್ರೆ ಇವಾಗ ನೆಕ್ಸ್ಟ್ ಅವನ್ನ ಟಿಫನ್ ರೂಟೀನ್ಗೆ ಹೋಗೋಣ. ಅವನು ಅವ್ನ ಚಿಕ್ಕ ವಯಸ್ಸಿಂದ ನಾನು ಏನ್ ಮಾಡ್ತಾ ಇದ್ದೆ ಅಂದ್ರೆ ಓಟ್ಸ್ ಇತ್ತಲ್ಲ, ಓಟ್ಸ್ ನ ಪುಡಿ ಮಾಡಿ ಅವನ್ಗೆ ತಿನ್ಸ್ತಾ ಇದ್ದೆ. ರಾಗಿ ಸರಿ ಹೆಂಗ್ ಮಾಡ್ತೀವಿ ಹಂಗ್ ತಿನ್ಸ್ತಾ ಇದ್ರಿ. ಸೊ ಅದರಿಂದ ನಾವು ಮೇ ಬಿ ಅವ್ನು ಅಡ್ಜಸ್ಟ್ ಆಗ್ಬಿಟ್ಟವನೆ. ಇವಾಗ ಹಾಲ್ಗೆ ಬರೀ ಹಾಲು ಕುಡಿಯಲ್ಲ ಅವನು. ಹಾಲ್ಗೆ ಓಟ್ಸ್ ಮತ್ತೆ ಒಂದ್ ಸ್ವಲ್ಪ ಖರ್ಜೂರ ಇದ್ರೆ ಮಾತ್ರ ಅವ್ನು ತಿನ್ನೋದು. ಸೊ ಇವಾಗ ಅದೊಂದು ಅಭ್ಯಾಸ. ಡೈಲಿ ರೂಟೀನ್ ಅಲ್ಲಿ ಅದಿರ್ಲೇಬೇಕು. ಮಾರ್ನಿಂಗು ಈವ್ನಿಂಗು ಸ್ವಲ್ಪ ಹಾಲು, ಅದ್ರೊಳಗಡೆ ಓಟ್ಸು, ಹಾಗೆ ಸ್ವಲ್ಪ ಖರ್ಜೂರ ಇದ್ರೆ ಅವ್ನು ಹಾಲು ಕುಡ್ಕೊಬಿಡ್ತಾನೆ. ಇಲ್ಲಾಂದ್ರೆ ಹಾಲೇ ಕುಡಿಯಲ್ಲ ಅವನು. ಸೊ ಇದೊಂದು ರೂಟೀನ್ ಮಾಡ್ಕೊಂಡ್ ಬಂದ್ಬಿಟ್ಟಾನೆ ಅವನು. ಹೆಂಗ್ ನೋಡ್ತಿದ್ದಾನೆ ನೋಡಿ, ಹೇಳ್ಕೊಂಡ್ ನೋಡ್ತಾ ಇದ್ಯಾ? ಗಮ್ ಅಂತಿದ್ದೆ. ಇವಾಗ ಸ್ನಾನ ಮಾಡಿಸ್ಕೊಳಕ್ಕೆ ಅಂತಾನೆ. ತಲೆಗಂತೂ ಸ್ನಾನ ಮಾಡಿಸ್ಬಾರ್ದು ಯಾವ್ದೇ ಕಾರಣಕ್ಕೂ. ತಲೆಗೆ ಮುಖಕ್ಕೆ ಸೋಪ್ ಹಾಕ್ಬಾರ್ದು ಅವ್ನಿಗೆ. ಅದೊಂದು ಪ್ರಾಬ್ಲಮ್ ಇವಂದು ನಮ್ಗೆ, ಡೈಲಿ ಪ್ರಾಬ್ಲಮ್. ಇವಾಗ ನೋಡಿ ಅವ್ನ್ ಬಿಸ್ಕೆಟ್ ಅವ್ರ ಅಮ್ಮಮ್ಮ ಮತ್ತೆ ನಮ್ಮಮ್ಮ ಮತ್ತೆ ಡ್ಯಾಡಿ ತರೋ ಗಂಟ ಬಿಡೋದಿಲ್ಲ. ತಂದಿ ಅವ್ನ್ ಬಾಕ್ಸ್ಗೆ ಅವ್ನ್ ಕಣ್ ಮುಂದೆ ಹಾಕಿ ಆಮೇಲೆ ಅವ್ನ್ ಕಲ್ಸ್ಬೇಕು. ಅವಾಗ್ಲೇ ಅವ್ನ್ ಸ್ಕೂಲ್ಗೆ ಹೋಗೋದಿಲ್ಲ, ಅಂದ್ರೆ ಹೋಗೋದೇ ಇಲ್ಲ ಯಾವ್ದೇ ಕಾರಣಕ್ಕೂ. ಹಠ ಮಾಡ್ತಾನೆ. ಬೈಲಿ. ಸೊ ಅವ್ನ್ ಟಿಫನ್ ಮಾಡ್ತಾ ಇರುವಾಗ ನೆಕ್ಸ್ಟ್ ಆ ವಿಡಿಯೋ ಕ್ಲಿಪ್ ಹಾಕ್ತೀನಿ. ಸುಸ್ತಾಗ್ತಿದ್ದೆ ಮಾತಾಡಿ ಅಭ್ಯಾಸ ಇಲ್ಲ ವಿಡಿಯೋದಲ್ಲಿ. ಸೊ ಏನೋ ಒಂದು ಟ್ರೈ ಮಾಡ್ತಾ ಇದೀವಿ, ನೋಡೋಣ ಇದು ಬರುತ್ತೆ ಬ್ಲಾಗ್ ಅಂತ. ಅವ್ನ್ ಬಂದ್ಬಿಟ್ಟು ಇದು ಕಾಣಿಸ್ತೈತೆ ಏನೋ ಗೊತ್ತಿಲ್ಲ. ಅವನ್ಗೆ ಹಾಲು ಮತ್ತೆ ಓಟ್ಸು ಮತ್ತೆ ಖರ್ಜೂರ ಹಾಕಿರ್ತೀವಿ, ಅದನ್ನ ಕುಡಿತಾನಷ್ಟೇ. ತೋರ್ಸ್ ಕಾಣಿಸ್ತಾ ಇಲ್ಲ ನೋಡಿ, ಇಷ್ಟು ಒಂದು ಇಷ್ಟು. ಸೊ ಇದಂತೂ ಅವನಂತೂ ಫೇವ್ರೇಟ್. ಅವನಿಗಂತೂ ತುಂಬಾನೇ ಇಷ್ಟ ಅವನ್ಗೆ ಇದಂತೂ ಕುಡಿತಾನೆ. ಇದು ಕೊಟ್ಟಿಲ್ಲ ಅಂದ್ರೆ ನಮ್ನ ಅಷ್ಟೇ, ನಮ್ ಕತೆ ಮುಗೀತು. ನೋಡಿ ಹೆಂಗ್ ಮಾಡ್ತಿದ್ದಾನೆ. ಇದಂತ ಅವ್ನಿಗೆ ಇಷ್ಟ ತುಂಬಾ. ಅಲ್ಲಿ ಬಿಸಿ ಇದೆ ಇರು. ಸೊ ಬಿಸಿ ಇದೆ ಇರು ಕೆಳಗಡೆ. ಸೊ ನಾನು ಇವಾಗ ಒಂದು 2 weeks ಇಂದ ನನ್ನ ತಮ್ಮ ಅಭ್ಯಾಸ ಮಾಡಿಸಿರೋದು ಇದು. ಸೊ ಇದ್ರಲ್ಲಿ ನಾನು ಮೋಸ್ಟ್ಲಿ ಹಾಕೊಂಡ್ ತಿಂತೀನಿ ಹಾಲ್ಗೆ. ನಾನು ಕಾಫಿ ಕುಡಿಯಲ್ಲ ಜಾಸ್ತಿ, ಬಿಕಾಸ್ ಹೀಟ್ ಆಗುತ್ತೆ ಬಾಡಿಗೆ. ಇವಾಗಲೇ ನಮ್ಮನೆಲ್ಲ ಪಿಂಪಲ್ಸ್ ಆಗ್ತೈತೆ ಸ್ವಲ್ಪ, ಅದಕ್ಕೆ ಹೀಟ್ ಬಾಡಿ ಬೇಡ ಅಂದ್ಬಿಟ್ಟು ಮೋಸ್ಟ್ಲಿ ಹಾಲ್ಗೆ ಅದರಲ್ಲಿ ಡ್ರೈ ಫ್ರೂಟ್ಸ್, ಓಟ್ಸು ಎಲ್ಲ ಮಿಕ್ಸ್ ಇರುತ್ತೆ. ಶುಗರ್ ಫ್ರೀದು ಸಿಗುತ್ತೆ, ವಿತ್ ಶುಗರ್ದು ಸಿಗುತ್ತೆ. ಇವಾಗ ಒಂದ್ಸತಿ ಶುಗರ್ ಫ್ರೀ ಬುಕ್ ಮಾಡಿದ್ದೆ, ಈ ಸತಿ ಶುಗರ್ ಅದೇನೋ ಬುಕ್ ಮಾಡಿದ್ದಾನೆ. ಸೊ ನಾನು ತಿಂದಿದ್ದು ಚೆನ್ನಾಗಿರುತ್ತೆ. ಸ್ವಲ್ಪ ಹೊತ್ತು ಹಾಲಲ್ಲಿ ಸ್ವಲ್ಪ ಹೊತ್ತು ನೆಂದಾದ್ಮೇಲೆ ಸ್ಮೂತ್ ಆಗುತ್ತೆ. ಅದು ಪಂಪ್ಕಿನ್ ಸೀಡ್ಸು ಎಲ್ಲ, ನಟ್ಸು ಎಲ್ಲ ಚೆನ್ನಾಗಿದೆ. ಎಲ್ಲ ಮಿಕ್ಸು ಎಲ್ಲ ಒಂದೇ ಕಡೆ ಸಿಕ್ಬಿಡುತ್ತೆ. ಸೊ ಇದನ್ನ ನಾನು ತಿನ್ನಕ್ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಅವ್ರ ಜೊತೆಗೆ. ಅವ್ನು ತಿಂತಾ ಇರುವಾಗನೇ ನಾನು ತಿನ್ಕೊಬಿಡ್ತೀನಿ, ಬಿಕಾಸ್ ನನ್ಗೂ ಎನರ್ಜಿ ಬೇಕಲ್ಲ ಅವ್ನ್ಗೆ ನಾಷ್ಟ ಮಾಡ್ಸಕ್ಕೆಲ್ಲ. ಸೊ ನನ್ಗೆ ಇಲ್ಲಾಂದ್ರೆ ನಾನ್ ಟಯರ್ಡ್ ಆಗ್ಬಿಡ್ತೀನಿ ಅಂದ್ಬಿಟ್ಟು ಅವನ ಜೊತೆಗೆ ಅವ್ನ್ ತಿನ್ನೋ ಅಷ್ಟರಲ್ಲಿ ನಾನ್ ತಿಂತೀನಿ. ಹಾಗೆ ಒಬ್ರು ಯಾರೋ ಕಮೆಂಟ್ ಮಾಡಿದ್ರು, ಇಷ್ಟು ದೊಡ್ಡವನಾಗಿದ್ದಾನೆ ನೀವೇ ತಿನ್ಸ್ತೀರಲ್ಲ ಇನ್ನು ಅಂತ ಕಮೆಂಟ್ ಮಾಡಿದ್ರು. ಸೊ ಅವ್ರಿಗೆ ಏನ್ ಹೇಳ್ಬೇಕಂದ್ರೆ ಅವ್ರವ್ರ ಮಕ್ಳು ಅವ್ರವ್ರ ಇಷ್ಟ, ಅವ್ರು ಹೆಂಗ್ ಬೆಳೆಸ್ತಾರೋ ಹಾಗೆ. ಸೊ ನನ್ ಮಗ ಕೂಡ ಅವನಾಗ ಅವ್ನ್ ತಿಂತಾನೆ, ನಾನೇನು ಇದ್ ಮಾಡಲ್ಲ. ಆದ್ರೆ ಇವಾಗ ಈ ಒಂದು ಏಜ್ ನ ಮುಂದೆ ನಮ್ಗ್ ಬರೋದಿಲ್ಲ. ನಾವ್ ತಿನ್ಸ್ತೀವಿ ಅಂದ್ರೆ ಅವ್ರು ತಿನ್ಸ್ಕೊಳಲ್ಲ ಫರ್ದರ್ ಅಲ್ಲಿ, ಫ್ಯೂಚರ್ ಅಲ್ಲಿ. ಬಾರೋ ತಿನ್ಸ್ತೀವಿ ಅಂದ್ರೆ ಅವ್ನು ತಿನ್ಸ್ಕೊಳಲ್ಲ. ಸೊ ಈ ಫೇಸ್ ನಾವ್ ಎಂಜಾಯ್ ಮಾಡ್ಬೇಕು. ಅವ್ರ ಎಷ್ಟು ವರ್ಷ ಗಂಟ ತಿನ್ಸ್ಕೊಳ್ತಾರೋ ಅವನು ತಿಂತಾನೆ, ಅವನಾಗ ಅವನೇ ತಿಂತಾನೆ. ಆದ್ರೆ ನಮ್ಗೆ ಅದು ಹೊಟ್ಟೆ ತುಂಬಾ ತಿಂತಾನೋ ಇಲ್ಲೋ ಏನೋ ಅಂತ ನಮ್ಗ ಅನ್ಸುತ್ತೆ. ಸೊ ನಾವ್ ತಿನ್ಸ್ಬಿಡ್ತೀವಿ. ಅವನು ತಿನ್ನಲ್ಲ ಅಂತಲ್ಲ, ಬಟ್ ನಮ್ಗೆ ಆ ಫೇಸ್ ನಂಗೆ ಮಿಸ್ ಮಾಡಕ್ ಇಷ್ಟ ಆಗಲ್ಲ. ಯಾವಾಗ ಊಟ ಮಾಡಿಸ್ಬೇಕು ಅದನ್ನೆಲ್ಲ ಅವ್ನಿಗೆ ಊಟ ಮಾಡಿಸ್ತೀನಿ. ಯಾವಾಗ ಅವನು ದೋಸೆ ಚಪಾತಿ ಎಲ್ಲ ಬಿಡ್ಸ್ಕೊಟ್ರೆ ಅವನೇ ತಿಂತಾನಲ್ಲ ಪಾಪ. 1 ನಿಮಿಷ, ನಮ್ಮ ಅಮ್ಮ ಬಂದ್ರು ಅನ್ಸುತ್ತೆ. ಸೊ ನಾನು ಹೇಳ್ತಾನೆ, ಅವ್ನು ಎದ್ದಿದ ತಕ್ಷಣ ಏನಾದ್ರು ಟ್ಯಾಕ್ಸ್ ಹಾಕ್ತಾನೆ, ಆ ಬಾಕ್ಸ್ ಅದ್ ಹಾಕ್ತ್ರೇನೆ
ಅವನು ಹೋಗೋದು ಸ್ಕೂಲ್ಗೆ ಅಂತ. ಸೊ ಲಾಸ್ಟ್ಗೂ ಬಿಸ್ಕೆಟ್ ತರಿಸ್ಬಿಟ್ಟು ಅವ್ರ ತಾತ ಮತ್ತೆ ಅಮ್ಮಮ್ಮನ ಜೊತೆ. ಸೊ ಈ ಬಿಸ್ಕೆಟ್ ಇವಾಗ ಅವ್ನ್ ಕಣ್ ಮುಂದೆನೆ ಬಾಕ್ಸ್ ಹಾಕ್ಬೇಕು, ಅವಾಗ್ಲೇ ಅವ್ನ್ ಸ್ಕೂಲ್ಗೆ ಹೋಗೋದು ಅಲ್ಲ, ಇಲ್ಲಾಂದ್ರೆ ಹೋಗೋದಿಲ್ಲ ಅಲ್ಲ. ಸೊ ಅಷ್ಟೇ. ಯಾರೋ ಕಮೆಂಟ್ ಹಾಕಿದ್ರು ಅವನಾಗೆ ಅವ್ನ್ ತಿನ್ಲಿ, ಹಾಗೆ ಸುತ್ತಾಡ್ಸ್ಕೊಂಡ್ ತಿನ್ಸ್ರಿ ಅಂತ ಹೇಳ ಕಮೆಂಟ್ ಹಾಕಿದ್ರು. ಸೊ ಒಬ್ಬೊಬ್ರಿಗೆ ಎನರ್ಜಿ ಇರುತ್ತೆ ಸುತ್ತಾಡ್ಸ್ಕೊಂಡ್ ತಿನ್ಸಕ್ ಅಮ್ಮಂದಿರ್ಗೆ, ಒಬ್ಬೊಬ್ರಿಗೆ ಎನರ್ಜಿ ಇರಲ್ಲ. ಅವ್ರ ಮಕ್ಳನ್ನ ಅವ್ರಿಗೆ ಹೆಂಗ್ ಇಷ್ಟ ಬರುತ್ತೋ ಹಂಗ್ ಬೆಳೆಸ್ತಾರೆ, ಅವ್ರವ್ರ ಇಷ್ಟ. ಸೊ ನಾನ್ ಜಸ್ಟ್ ಆ ವಿಡಿಯೋನ ಶಾರ್ಟ್ಸ್ ನ ಕಾಮಿಡಿ ಆಗಿ ಮಾಡಿರೋದು. ಸೊ ಕಾಮಿಡಿ ಆಗಿ ತಗೊಳ್ಳಿ. ಸೊ ಅದನ್ನೇ ಸೀರಿಯಸ್ ಆಗಿ ಕಮೆಂಟ್ ಮಾಡ್ಬಿಟ್ಟು ಅವ್ನ್ ತಿನ್ಸ್ಬೇಕು, ಅವ್ರಿಗೆ ತಿನ್ನಕ್ ಬಿಡ್ಬೇಕು, ಇವೆಲ್ಲ ಯಾಕೆ ಸುಮ್ನೆ. ಇವಾಗ ಹೊಸ ಯೂಟ್ಯೂಬರ್ ಬರೋರ್ನೆಲ್ಲ ಅವ್ರಿಗೆಲ್ಲ ಡಿಮೋಟಿವೇಟ್ ಆಗುತ್ತೆ ಅಂತ ಕಮೆಂಟ್ಸ್ ಎಲ್ಲ ನೋಡಿ. ಸೊ ಪ್ಲೀಸ್ ನನ್ನಿಂದ ಒಂದು ರಿಕ್ವೆಸ್ಟ್ ಅನ್ಕೊಳ್ಳಿ. ಸೊ ಆ ತರ ಎಲ್ಲ ಕಮೆಂಟ್ಸ್ ಹಾಕೋಕ್ ಹೋಗ್ಬೇಡಿ. ನೀವು ಇಷ್ಟ ಆದ್ರೆ ನೋಡಿ, ಇಷ್ಟ ಇಲ್ಲ ಅಂದ್ರೆ ಅದನ್ನ ಆ ವಿಡಿಯೋನ ಸ್ಕಿಪ್ ಮಾಡ್ಕೊಳ್ಳಿ. ಸೊ ಅವನು ಅಷ್ಟೇ, ಅವನಾಗ ಅವ್ನು ತಿಂತಾನೆ, ಲೈಕ್ ಇಡ್ಲಿ ಚಪಾತಿ ದೋಸೆ ರೈಸ್ ಐಟಮು ತಿಂತಾನೆ, ಬಟ್ ನಾವೇ ತಿನ್ಸೋದು ಅವ್ನಿಗೆ ಅಷ್ಟೇ. ತಿನ್ಕೋ. ಸೊ ಅದಕ್ಕೆ ಹೇಳ್ತಾ ಇದೀನಿ, ಕಮೆಂಟ್ಸ್ ನೋಡ್ಕೊಂಡ್ ಮಾಡಿ. ಹೊಸೊಬ್ರು ಇರ್ತಾರೆ, ಅವ್ರು ಪಾಪ ಏನೋ ಮಾಡ್ಬೇಕು ಯೂಟ್ಯೂಬ್ ಜರ್ನಿಲಿ ಅಂತ ಆಸೆಯಿಂದ ಬರ್ತಾರೆ. ಸೊ ಒಂದ್ ಕಮೆಂಟ್ ಇಂದ ಅವರು ಆ ಬ್ಯಾಕ್ ಸ್ಟೆಪ್ಸ್ ತಗೋಬಾರ್ದು. ಅಯ್ಯೋ ನಾನ್ ಮಾಡಬಾರ್ದು, ಅಯ್ಯೋ ಕಮೆಂಟ್ ಹಿಂಗ್ ಬಂದ್ಬಿಡ್ತು ಅಂತ ಅನ್ಸ್ಬಾರ್ದು ಅವ್ರಿಗೆ. ಸೊ ಪ್ಲೀಸ್ ನನ್ ಕಡೆಯಿಂದ ಇದೊಂದು ರಿಕ್ವೆಸ್ಟ್ ಅನ್ಕೊಳ್ಳಿ. ಹಾಗೆ ಈ ನನ್ ಮಗಂದು ಇನ್ನೊಂದು ಪ್ರಾಬ್ಲಮ್ ಇದೆ. ಏನ್ ಪ್ರಾಬ್ಲಮ್ ಅಂದ್ರೆ ಇಡ್ಲಿಗೆ ಚಟ್ನಿ ಹಾಕೊಂಡು ಇಲ್ಲ ಸಾಂಬಾರ್ ಹಾಕೊಂಡು ತಿನ್ನಲ್ಲ, ಇಲ್ಲಾಂದ್ರೆ ಜೇನುತುಪ್ಪ ಇರ್ಬೇಕು, ಇಲ್ಲ ಜಾಮೂನ್ ಇರ್ಬೇಕು ಅವ್ನ್ಗೆ. ಅದೊಂದು ಅಭ್ಯಾಸ ಹಿಂಗಾರು ಮಾಡಿ ನನ್ ಮಗನ್ ತಪ್ಸ್ಬೇಕು. ಯಾವಾಗ್ಲೂ ಜೇನುತುಪ್ಪ ಬೇಕು ಅಂತಾನೆ. ಸೊ ನಮ್ಮ ಮನೆಗೆ ಯಾವ್ದಾದ್ರು ಆಚೆಯಿಂದ ಏನಾದ್ರು ತಂದ್ರೆ ತಿನ್ನಕ್ಕೆ ಫಸ್ಟ್ ನಾವು ಡೇಟ್ ನೋಡ್ತೀವಿ. ಸೊ ಅವಾಗಿಂದ ಹಿಂಸೆ ಮಾಡ್ತಿದ್ದೆ, ಮಮ್ಮಿ ಡೇಟ್ ಇದೆಯಾ ನೋಡು ಅಂತ. ಡೇಟ್ ಇದೆ ಸರಿನಾ. ಸೊ ಇವಾಗ ಅವ್ನ ಕಣ್ಮುಂದೆನೆ ನಾನು ಓಪನ್ ಮಾಡಿ ಅವ್ನ ಬಾಕ್ಸ್ಗೆ ಹಾಕ್ಬೇಕು. ನಾನು ಓಪನ್ ಮಾಡ್ಬಿಡ್ತೀನಿ. ಇದ್ರಲ್ಲಿ ಎಷ್ಟೋ ಪೀಸಸ್ ಇದಾವೆ, ನನಗೂ ಇಷ್ಟ ಆಕ್ಚುಲಿ ಬಿಸ್ಕೆಟು. ಸೊ ನೋಡ್ಕಪ್ಪ, ಒಂದಾ ಬಾಕ್ಸು, ಚಿಕ್ಕ ಬಾಕ್ಸ್ ಇಟ್ಕೊಂಡಿದ್ವಿ ಸ್ನಾಕ್ಸ್ ಅಂತಾನೆ. ಅವ್ನು ಚಿಕ್ಕ ಬಾಕ್ಸು. ಆಕ್ಚುಲಿ ಈ ತರ ಡಿವಿಷನ್ ಬಾಕ್ಸ್ ಇತ್ತು, 2 ಡಿವಿಷನ್ ಸ್ಟೀಲು, ಮೇಲೆ ಈ ತರ ಪ್ಲಾಸ್ಟಿಕ್ ಇತ್ತು. ಸೊ ಹೊಡ್ದಾಕೊಬಿಟ್ಟಿದ್ದಾನೆ. ಸೊ ಇವಾಗ ಹೊಸದಾಗಿ ಒಂದು ಬುಕ್ ಮಾಡ್ಬೇಕು ನಾನು, 3 ಡಿವಿಷನ್ ತರ. ಸೊ ಇವಾಗ ಸದ್ಯಕ್ಕೆ ಅವ್ನಿಗೆ ಇಡ್ಲಿನ ಸ್ಟೀಲ್ ಬಾಕ್ಸ್ ಹಾಕೊಡ್ತಾ ಇದ್ದೀನಿ. ಅವ್ನಿಗೆ ಹಿಂಗೆ ಬಿಡಿಸಿ ಜೇನುತುಪ್ಪ ಎಲ್ಲ ಅದೇ ಸ್ವಲ್ಪ ಮಿಕ್ಸ್ ಆಗಿ ಹೋಗ್ತಿದೆ. ಸೊ ಅದಕ್ಕೋಸ್ಕರ ಒಂದು ಬಾಕ್ಸ್ ನೋಡ್ಬೇಕು. 3 ಡಿವಿಷನ್ ತರ ಇದ್ರೆ ಅವಾಗ ಒಂದ್ರಲ್ಲಿ ಸ್ನಾಕ್ಸ್, ಈಗ ಇಡ್ಲಿ ಚಪಾತಿ ಕೊಟ್ರೆ ಜೇನುತುಪ್ಪ, ಒಂದ್ ಚಟ್ನಿ ಗಿಡ್ನಿ ಏನಾದ್ರು ತಿಂದ್ರೆ ಫ್ಯೂಚರ್ ಅಲ್ಲಿ ಅದು ಹಾಕೊಂಡ್ ಕೊಡ್ಬೋದು. ಸೊ ಒಂದ್ ಚೆನ್ನಾಗಿರೋದು ನೋಡ್ಬೇಕು ಇವಾಗ ಆನ್ಲೈನ್ ಅಲ್ಲಿ. ಬಾಕ್ಸ್ ನೋಡ್ಬೇಕು, ಬರೀ ಒಂದೇ ಬಿಡು. ನೋಡಿ ಇಲ್ಲಿ ಒಂದ್ ಹಾಕ್ತಾ ಇದೀನಿ ಬಾಕ್ಸ್ಗೆ ಅಷ್ಟೇ. ನೋಡ್ಕೊ ಕಣ್ಮುಂದೆನೆ. ಬೇಡ ಜಾಸ್ತಿ ತಿಂದ್ರೆ ಅಲ್ಲೂ ಹುಳ ಬರುತ್ತೆ. ನೋಡಿ ಬಾಕ್ಸ್ ಹಾಕಿದೀನಿ, ನೋಡಿ ಬಾಕ್ಸ್ ಹಾಕಿದೀನಿ. ನೀವೇ ಪ್ರೂಫ್ ಹಾಕಿದೀನಿ, ವಿಡಿಯೋದಲ್ಲೂ ತೋರಿಸಿದೀನಿ ಹಾಕಿರೋದ್ನ. ಕ್ಲೋಸ್. ಅಲ್ಲೆಲ್ಲ ತಿನ್ಬಾರ್ದು ಜಾಸ್ತಿ. ನೋಡು ಬಾಕ್ಸ್ ಜೇನುತುಪ್ಪ ಇಡ್ಲಿ ಸ್ಲೋ ಆಗಿ ತಿನ್ಬೇಕಾಯ್ತಾ. ಅವ್ನ್ ನಾನು ಸ್ವಲ್ಪನೇ ಹಾಕೊಡ್ತೀನಿ, ಬಿಕಾಸ್ 10:30 ಬ್ರೇಕ್ ಬಿಡ್ತಾರೆ. ಇಲ್ಲಿ ಮನೇಲಿ ತಿನ್ಸಿರ್ತೀನಲ್ಲ, ಸೊ ಅಲ್ಲಿ ತಿಂದ್ರೆ ಜಾಸ್ತಿ ವಾಂತಿ ಬರುತ್ತೆ ಅನ್ಬಿಟ್ಟು ಒಂಚೂರು ಹಾಕ್ತೀನಿ ಅಷ್ಟೇ. ಅವ್ನ್ ಬ್ರೇಕ್ ಟೈಮಲ್ಲಿ ಏನೋ ಮಕ್ಳ ಜೊತೆಗೆ ತಿನ್ಲಿ ಅನ್ಬಿಟ್ಟು 10:30 ಒಂದ್ 11 ಗಂಟೆ ಹಾಫ್ ಅನ್ ಅವರ್ ಬ್ರೇಕ್ ಬಿಡ್ತಾರೆ. ಇನ್ನೊಂದ್ ಸ್ವಲ್ಪ ತಿನ್ನೋ ನೋಡಿ ಅಷ್ಟೇ. ಇವಾಗ ಇದ್ರಲ್ಲಿ ಒಂಚೂರು ಹಾಕ್ತೀನಿ, ಅಲ್ಲೊಂದ್ ಸ್ವಲ್ಪ ತಿನ್ಕೊಳ್ತಾನೆ. ಅವ್ನ್ ಬಜೆಟ್ ಒಂದ್ ಇಡ್ಲಿ ಇಲ್ಲ 2 ಇಡ್ಲಿ. ಚಿಕ್ಕದಾದ್ರೆ 2 ಇಡ್ಲಿ, ದೊಡ್ಡದಾದ್ರೆ 1 ಇಡ್ಲಿ ಸಾಕು. ಅದೇ ತಿಕ್ಕೋ. ಸೊ ಇವಾಗ ಅವ್ನಿಗೆ ಯೂನಿಫಾರ್ಮ್ ಹಾಕೋ ಟೈಮು. ಸೊ ಯೂನಿಫಾರ್ಮ್ ಹೋಗಿ ತಗೊಂಡ್ಬರ್ತೀನಿ. ಆಮೇಲೆ ಟಿಫನ್ ಹಾಲು ಗೀಲು ಎಲ್ಲ ಕುಡ್ದಾದ್ಮೇಲೆ ಅವ್ನಿಗೆ ಯೂನಿಫಾರ್ಮ್ ಹಾಕೋದು. ಈ ಕಡೆ ತಿರುಗು. ಇಲ್ಲಿ ಮಾತ್ರ ಎಷ್ಟು ಐರನ್ ಮಾಡಿದ್ರು ಕೂರೋದಿಲ್ಲ, ಅದೇನೋ ಗೊತ್ತಿಲ್ಲ. ಎಷ್ಟು ಐರನ್ ಮಾಡ್ತೀನಿ ಕೂರೋದಿಲ್ಲ. ಸೊ ಅವ್ನಿಗೆ ಮಂಡೇ ಟ್ಯೂಸ್ಡೇ ಥರ್ಸ್ಡೇ ಬಂದ್ಬಿಟ್ಟು ಯೂನಿಫಾರ್ಮ್, ಅಂದ್ರೆ ಫುಲ್ ಯೆಲ್ಲೋ ಕಲರ್ ಟಿ ಶರ್ಟು ಗ್ರೀನ್ ಪ್ಯಾಂಟು. ವೆನಸ್ಡೇ ಬಂದ್ಬಿಟ್ಟು ವೈಟ್ ಟಿ ಶರ್ಟು ಹಾಗೆ ಗ್ರೀನ್ ಪ್ಯಾಂಟು. ಸೊ ಫ್ರೈಡೇ ಬಂದ್ಬಿಟ್ಟು ಕಲರ್ ಡ್ರೆಸ್. ಅವ್ನಿಗೆ ಇದೆ ಅವನ ಯೂನಿಫಾರ್ಮ್ ಸ್ಕೂಲ್ಗೆ ಹಾಕೊಂಡು ಹೋಗೋದು ರೂಟೀನು. ಸೊ ಇನ್ನೊಂದು ಹೇಳ್ಬೇಕಂದ್ರೆ ನಮ್ಗೆ ಡೈಪರ್ ಕಾಸ್ಲಿಕ್ಕೈತೆ. ಒಂದು 5 months ಆಯ್ತು. ಅಪ್ಪ ಅದೊಂದು ಕಮ್ಮಿ ಆಗ್ಬಿಡೈತೆ. ಇವಾಗ ಡೈಪರ್ ಖರ್ಚು ಕಮ್ಮಿ ಆಗೈತೆ. ಇವಾಗ ಅವನಾಗೆ ಹೇಳ್ತಾನೆ ಎಲ್ಲ. ನೈಟ್ ಹೊತ್ತು ಅಷ್ಟೇ ಮಾಡಿಸ್ಬಿಟ್ಟು ಒಂದ್ಸತಿ ಮಲಗಿಸ್ಬಿಟ್ರೆ ನೈಟ್ ಮಾಡಲ್ಲ. ಅದೊಂದು ಖರ್ಚು ಮಿತ್ತು ಅಂತ ತುಂಬಾ ಖುಷಿ ಆಯ್ತು. ಅವನದೇ ತಿಂಗಳು 2 ತಿಂಗಳಿಗೆ 1000 ರೂಪಾಯಿ ಬೇಕಾಗಿತ್ತು ಡೈಪರ್ಗೆ. ನಾನು ಅಗ್ಗೀಸ್ ಆಗ್ತದೆ ಜಾಸ್ತಿ. ನಾವೆಲ್ಲ ಏನಂದ್ರೆ ಡಿಮ್ಯಾಟ್ಗೆ ಹೋಗ್ಬಿಡ್ತಿದ್ರಿ. ಅಲ್ಲಿ ಡಿಮ್ಯಾಟ್ ಅಲ್ಲಿ ಸಿಕ್ಬಿಡುತ್ತಲ್ಲ, ಆಫರ್ ಇರುತ್ತಲ್ಲ. ಸೊ ಅಲ್ಲಿ ತಂದ್ಬಿಟ್ರೆ ಒಂದೂವರೆ ತಿಂಗಳ ಗಂಟೆ ಅಟ್ಲೀಸ್ಟ್ ಬರ್ತಾ ಇತ್ತು. ಅವ್ನ್ ಸ್ಕೂಲ್ ಹೋಗ ಮನೇಲಿರುವಾಗ ಆಗ್ತಾ ಇದ್ದಿಲ್ಲ, ಬರೀ ಸ್ಕೂಲ್ಗೆ ಹೋಗುವಾಗ
ಮತ್ತೆ ನೈಟ್ ಮಲ್ಕೊಳ್ಳೋಕೆ ಆಗ್ತಾ ಇದೆ, ಆದ್ರೆ ಇವಾಗ ಖರ್ಚ್ಬೇಕೈತೆ. ಥ್ಯಾಂಕ್ ಯು ಫಾರ್ ದಟ್. ಅಷ್ಟೇ, ನಿಂದು ಇವತ್ತೇನೋ ವಿಡಿಯೋ ಮಾಡ್ತಾ ಇದ್ದೀನಿ ಅನ್ನೋ ರೀಸನ್ಗೆ ಇಷ್ಟು ನೀಟಾಗಿ ಹೇಳೋ ಮಾತೆಲ್ಲ ಕೇಳ್ಕೊಂಡು ರೆಡಿ ಆಗ್ತಾ ಇದ್ದಾನೆ ಅಲ್ಲ, ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಹಾಗೆ ಬಿಸ್ಕೆಟ್ಗೋಸ್ಕರನು ಕೂಡ. ಸೊ ಇಷ್ಟೇ, ಹೆಣ್ಮಕ್ಳಾಗಿದ್ರೆ ಜಡೆ ಹಾಕ್ಬೇಕಾಯ್ತು. ಏನದಾಗ ಒಂದೇ ಕಟ್ ಅಂಬೇಡ್ ಬಾಚಿದ್ರೆ ಮುಗ್ದೋಯ್ತು. ರೆಡಿ ಸ್ಕೂಲ್ಗೆ. ಸ್ಕೂಲ್ ಬಾಯರ್ಸ್ಕೊಂಡ ಬಾಯರ್ಸಿಲ್ಲ ತಾನೆ. ಯೂನಿಫಾರ್ಮ್ ರೆಡಿ, ಸ್ಕೂಲ್ ರೆಡಿ. ನನ್ನ ಮಗ ಇವಾಗ ಸ್ಕೂಲ್ಗೆ ಹೋಗಿ 1 ಗಂಟೆಗೆ ಬರ್ತಾನೆ ವಾಪಸ್. 1 ಗಂಟೆಗೆ ಬರೋದಲ್ಲ ನೀನ್ ವಾಪಸ್ಸು, 1 o'clock ಬರ್ತಾನೆ. ಇವತ್ತೇನು ಹಠ ಮಾಡಿಲ್ಲ ಅಲ್ಲ, ಅಳೋದಿಲ್ಲ ತಾನೆ ಇವತ್ತು? ಖುಷಿಯಾಗಿ ಹೋಗ್ತೀವಿ. ಏನಕ್ಕೆ ಹೋಗ್ತೀಯಲ್ಲ ಖುಷಿಯಾಗಿ? ಏನು ಅಷ್ಟೆಲ್ಲ ಅದಕ್ಕೆ ಏನೇನು ನಾನೇ ಕೇಳ್ತೀನಿ ನಿನ್ ಸ್ಕೂಲ್ಗೆ ಹೋದ್ರೆ. ಇಲ್ಲ ಕಟ್ಟೆಲ್ಲ. ಹಾಗೆ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ವಾಯ್ಸೇ ಬಂದಿಲ್ಲ, ಅದಕ್ಕೆ ನಾನು ವಿಡಿಯೋ ಕ್ಲಿಪ್ಪಿಂಗ್ಸ್ಗೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಬ್ಯಾಟ್ರಿ ಬೇರೆ ಡೌನ್ ಆಗ್ಬಿಟ್ಟಿತ್ತು ಇನ್ನೊಂದು ಮೈಕಲ್ಲಿ, ನಾನು ನೋಡ್ಕೊಂಡಿದ್ದಿಲ್ಲ. ಸೊ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಅವ್ನ ಲಂಚ್ ಬ್ಯಾಗ್ ರೆಡಿ, ನನ್ನ ಮಗ ಕೂಡ ಸ್ಕೂಲ್ಗೆ ರೆಡಿ. ನೋಡಿ ನಿಮ್ಗೆಲ್ಲ ಬಾಯ್ ಕೂಡ ಮಾಡ್ತಾ ಇದ್ದಾನೆ. ನಾನ್ ಬೇರೆ ಮೈಕ್ ವರ್ಕ್ ಆಗ್ತಾ ಇದ್ದಿಲ್ಲ, ಅದ್ರಲ್ಲಿ ನಾನ್ ಬೇರೆ ಒಂದ್ ಬಾಯಿ ಹತ್ರ ಇಕ್ತಾ ಇದೀನಿ ಮಾತಾಡು ಅಂತ. ಸೊ ನೆಕ್ಸ್ಟ್ ಹಾಗೆ ನಮ್ಮಪ್ಪ ಇವತ್ತು ಸ್ಕೂಲ್ ಬಿಡ್ತೀನಿ ಅಂತ ಕರ್ಕೊಂಡು ಹೋಗ್ತಾ ಇದ್ರು. ಅವನು ಬ್ಯಾಗ್ ಹಾಕೊಂಡು ಹೋಗ್ತಾ ಇದ್ದ. ಸೊ ಅವನು ಚೆನ್ನಾಗಿ ಮಾತಾಡ್ದ, ಹೋಗುವಾಗ ಬಾಯ್ ಮಮ್ಮಿ ಅಂತ ಎಲ್ಲ ಹೇಳ್ದ. ಆದ್ರೆ ನಿಮ್ಗೆ ತೋರ್ಸಕ್ ಆಗಿಲ್ಲ ಅವನ ವಾಯ್ಸ್ ಹೇಗೆ ಏನು ಹೋಗುವಾಗ ಬಾಯ್ ಅಂತಾನೆ ಅಂತ. ಏನ್ ಮಾಡಕ್ಕಾಗಲ್ಲ, ಒಂದೊಂದ್ಸತಿ ಇದು ಆಗುತ್ತೆ. ಸೊ ಅವ್ನ್ ಖುಷಿಯಿಂದ ಹೋದ ಇವತ್ತು ಸ್ಕೂಲ್ಗೆ ನೋಡಿ. ಸೊ ಇನ್ನು 2 ಮೈಕ್ ಇತ್ತು, ಆ ಮೈಕಲ್ಲಿ ಬ್ಯಾಟ್ರಿ ಡೌನ್ ಆಗ್ಬಿಟ್ಟಿತ್ತು. ಸೊ ಅದಕ್ಕೆ ನಾನು ಏನ್ ಮಾತಾಡಿದೆ ಅಂತ ಲಾಸ್ಟ್ 3 ಕ್ಲಿಪ್ಸ್ ಅಲ್ಲಿ ವಾಯ್ಸೇ ಬಂದಿಲ್ಲ. ಸೊ ಅದಕ್ಕೆ ನಾನು ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಹಾಗೆ ಅವ್ನು ಹೋದ ಸ್ಕೂಲ್ಗೆ. ಅವ್ನು ಸ್ಕೂಲ್ಗೆ ಹೋದಾದ್ಮೇಲೆ ನಾನು ಸ್ವಲ್ಪ ಟಿಫನ್ ಹೊಟ್ಟೆಗೆ ಹಾಕೊಂಡು ತಿನ್ಬಿಟ್ಟು ಮಾಮೂಲಿ ಕೆಲಸ, ಮಾಮೂಲಿ ಎಲ್ಲಾರ ಮನೇಲಿ ಏನಿರುತ್ತೆ ಡೈಲಿ ರುಟೀನು, ಕಸ ಗುಡ್ಸು, ಒರ್ಸು, ಬಟ್ಟೆ ಒಣಗಾಕು, ತೊಳಿ, ಅಡಿಗೆ ಮಾಡು, ಅಷ್ಟೇ ಇರೋದು ನಮ್ಮ ಮನೇಲಿ ಕೂಡ. ಸೊ ನನಗೂ ಅದಿಷ್ಟ ಇಲ್ಲ, ಡೈಲಿ ಅದನ್ನೇ ತೋರಿಸಿದ್ರೆ ನಿಮಗೂ ಬೋರ್ ಆಗುತ್ತಲ್ಲ. ಸೊ ನನಗೆ ಏನಾದ್ರು ಸ್ಪೆಷಲ್ ಇದ್ದಾಗ, ಏನಾದ್ರು ಡಿಫ್ರೆಂಟ್ ಅನ್ಸಿದ್ರೆ ಅದನ್ನ ಮಾತ್ರ ನಿಮ್ಗೆ ವ್ಲಾಗ್ ಅಲ್ಲಿ ತೋರ್ಸಕ್ ಇಷ್ಟಪಡ್ತೀನಿ. ಸೊ ಅದ್ ಬಿಟ್ಟು ಇದಾರು ರೆಕಾರ್ಡ್ ಆಗ್ತೈತಾ, ಬ್ಯಾಟ್ರಿ ಡೌನ್ ಆಗ್ಬಿಟ್ಟೈತೆ. ಅದು ಎಷ್ಟು ಕಷ್ಟಪಟ್ಟು ಮಾತಾಡ್ದೆ, ಅದ್ರಲ್ಲಿ ರೆಕಾರ್ಡೇ ಆಗಿಲ್ಲ ಅಂತ ಬೇಜಾರಾಗ್ತೈತೆ ತುಂಬಾ. ಸೊ ಇವಾಗ ಹೋಗಿ ಅದಕ್ಕೆ ಚಾರ್ಜರ್ ಹಾಕ್ಬೇಕು. ಅಷ್ಟೇ, ಏನೇನು ಇಲ್ಲ. ಹೇಗ್ ಮಾಡ್ತಾ ಇದ್ದೀನೋ ಏನೋ ಅಂತ ಗೊತ್ತಿಲ್ಲ. ವ್ಲಾಗ್ಸ್ ಎಲ್ಲ ಎಷ್ಟ್ ಜನ ನೋಡ್ತಾ ಇದಾರೆ ಅಂತಾನು ಗೊತ್ತಿಲ್ಲ, ಆದ್ರೆ ಬರ್ತೈತೆ ವ್ಯೂಸ್ 200 ಹಂಗೆ ಹೋಗ್ತೈತೆ ಮೇಲ್ಮೇಲೆ. ನೋಡೋಣ, ಸ್ಟಾರ್ಟಿಂಗ್ಗೆ ಎಲ್ರ ಮೇಲೆ ಹೋಗಕ್ ಆಗಲ್ಲ. ಸೊ ಸ್ಲೋಗೆ ಹೋಗೋಣ. ಸೊ ವ್ಯೂಸ್ ಅಟ್ಲೀಸ್ಟ್ ಅಷ್ಟ್ ಚೆನ್ನಾರು ನೋಡ್ತಾ ಇದ್ರ ಅಂತ ಅದೇ ಖುಷಿ ನನ್ಗೆ. ಅದ್ ನೋಡ್ಬಿಟ್ಟಾರು ನನ್ ಬ್ಲಾಗ್ ಮಾಡ್ಬೇಕು ಅಂತ ಅನ್ಸುತ್ತೆ. ಸೊ ಅಷ್ಟೇ ಹೇಳ್ಬೇಕು. ಸೊ ಅವ್ನ್ ಬಂದ್ಮೇಲೆ ಸೊ ಅಂತ ಜಾಸ್ತಿ ಯೂಸ್ ಮಾಡ್ತಾ ಇದೀನಿ. ಸೊ ಯೂಸ್ ಮಾಡ್ಬಾರ್ದು ಅನ್ಕೊಳ್ತೀನಿ, ಆದ್ರೆ ಬಾಯಿಲ್ಲ ಸೊ ಅಂತಾನೆ ಬರುತ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಭ್ಯಾಸ ಆಗೋವರೆಗೂ. ಹಾಗೆ ಅವ್ನ್ ಬಂದ್ಮೇಲೆ ನಾನು ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ನಾನು ಡೈಲಿ ರುಟೀನ್ ಅದು ಬೇಕಾರೆ ಇನ್ನೊಂದು ಯಾವ್ದಾರು ವ್ಲಾಗ್ ಮಾಡಿ ಅದೊಂದು ಮನೇಲಿ ಕೆಲಸ ಮಾಡೋ ವ್ಲಾಗ್ ಒಂದು ಹಾಕ್ತೀನಿ ಬೇಕಾರೆ. ಇವಾಗ ಜಸ್ಟ್ ಇದು ಬಂದ್ಬಿಟ್ಟು ಅವ್ನ ಸ್ಕೂಲ್ ರುಟೀನು, ಅವ್ನ ಸ್ಕೂಲ್ ಹೋದ್ಮೇಲೆ ಹೇಗೆ, ಸ್ಕೂಲಿಂದ ಬಂದ್ಮೇಲೆ ಹೇಗೆ ಅದನ್ನ ನಿಮ್ಗೆ ತೋರಿಸ್ಬೇಕು ಅನ್ಸ್ತು, ತೋರಿಸ್ತಾ ಇದೀನಿ. ಅಂದ್ಮೇಲೆ ಸಿಗೋಣ. ಓಕೆ, ಇನ್ನೇನು ನನ್ ಮಗ ಸ್ಕೂಲಿಂದ ಬರೋ ಟೈಮ್ ಆಯ್ತು. 1 o'clock ಆಗ್ತೈತೆ. ನಮ್ಮ ಅಪ್ಪ ಹೋಗಿ ಕರ್ಕೊಂಡ್ ಬರ್ತಾ ಇದಾರೆ. ಅವ್ನ ಇನ್ನೇನ್ ಮನೆಗೆ ಎಂಟ್ರಿ ಆಗ್ತಾ ಇದ್ದಾನೆ ಅಂದಿದ ತಕ್ಷಣ ನಾವು ಫಸ್ಟ್ ಮಾಡೋ ಕೆಲ್ಸ ನಮ್ಮ ಮನೇಲಿ ಏನಂದ್ರೆ ಟಿವಿದು ವಯರ್ದು ಕಿತ್ತಾಕೋದು ನಾವು. ಯಾಕಂದ್ರೆ ಅವ್ನ್ ಬಂದಿದ ತಕ್ಷಣ ಏನ್ ಮಾಡ್ತಾನೆ ಅಂದ್ರೆ ಫಸ್ಟ್ ಟಿವಿ ಆನ್ ಮಾಡ್ಕೊಂಡು ಕೂತ್ಕೊಬಿಡ್ತಾನೆ ಸ್ಕೂಲಿಂದ ಬಂದಿದ ತಕ್ಷಣ. ಅದೇ ಮೇನ್ ಅವ್ನ್ ಮಾಡೋದು ಫಸ್ಟ್. ಸೊ ಏನ್ ಮಾಡ್ತೀವಿ ಅಂದ್ರೆ ಜಸ್ಟ್ ಇವಾಗ ಈಗ ಟಿವಿ ಆನ್ ಆಗೈತಾ, ಇಲ್ಲಿರೋ ಒಂದು ಪಿನ್ನ ಹಿಂಗೆ ತೆಗ್ಬಿಡ್ತೀವಿ, ಅವಾಗ ಟಿವಿ ಆಫ್ ಆಗ್ಬಿಡುತ್ತೆ. ಅವಾಗ ನಾವೇನಂತೀವಿ ಅಂದ್ರೆ ವೈಫೈ ಕಟ್ ಆಗ್ಬಿಡೈತೆ ಅದಕ್ಕೆ ಬರ್ತಾ ಇಲ್ಲ, ನೋ ಸಿಗ್ನಲ್ ಅಂತ ಹೇಳ್ಬಿಟ್ಟು ಯಾಮಾರ್ಸ್ಬಿಡ್ತೀವಿ. ಹಾಗೆ ಹೀಗೆ ಮ್ಯಾನೇಜ್ ಮಾಡಿ ಈವ್ನಿಂಗ್ ಆಗೋಗ್ಬಿಡ್ತದೆ. ಅವ್ನ್ ಬರ್ಸಿ ಗಿರ್ಸಿ ಓದ್ಸೋಷ್ಟಲ್ಲಿ ಸ್ವಲ್ಪ ಏನಾರು ಓದಕ್ಕೆ ಬುಕ್ಕು ಏನಾರು ಕೊಟ್ಟಿ ಅದಾದ್ಮೇಲೆ ಇನ್ನೇನ್ ಮಲ್ಕೊಳ್ಳೋ ಟೈಮಲ್ಲಿ 1 hour 2 hour ನೋಡ್ತಾನೆ. ಊಟ ತಿನ್ಸ್ಬಿಟ್ಟು ಮಲಗಿಸ್ಬಿಡ್ತೀವಿ. ಇವಾಗ 1-3 ದಿವಸದಿಂದ ಇದ್ ಮಾಡ್ತಾ ಇರೋದು ನಾವು, ಅವ್ನು ಜಾಸ್ತಿ ಟಿವಿ ನೋಡೋದಾಯ್ತು ಅಂತ. ಸೊ ಹೀಗೆ ಮಾಡೋದ್ ನಮ್ಮನೇಲಿ. ಇನ್ನೇನ್ ಬರ್ತಾನೆ, ಬಂದಾದ್ಮೇಲೆ ವಿಡಿಯೋ ಮಾಡ್ತೀನಿ ಇರಿ. ಬಂದ ಇವಾಗ ಎಲ್ಲ
ಹಾಯ್ ಮನ್ವಿತ್. ಹಾಯ್ ಮಮ್ಮಿ. ಬಾ. ಏನೋ ತಗೊಂಡ್ಬಿಟ್ಟಿದ್ದ ಕೈಯಲ್ಲಿ. ಯಾರು ಕೊಡ್ಸಿದ್ದು? ಆ ಯಾರು ಕೊಡ್ಸಿದ್ದು? ಆ ಏನ್ ಕೊಟ್ಟವ್ರ? ಏನ್ ಹೇಳು? ಏನ್ ಕೊಟ್ಟವ್ರ? ಬುಕ್ಕು ಕೊಟ್ಟಲ್ಲ. ಹೌದಾ? ಸೇಮ್ ಬುಕ್. ಹೇಗಿತ್ತು ಸ್ಕೂಲ್ ಇವತ್ತು? ಚೆನ್ನಾಗಿತ್ತು. ಆಮೇಲೆ ಮತ್ತೆ ಫ್ರೆಂಡ್ಸ್ ಜೊತೆಲಿ ಆಟ ಆಡ್ದೆ. ಟೂವರ್ಡ್ ಜೊತೆಲಿದ್ದೆ ಅಲ್ಲ ಒಂದ್ ಜೊತೆಲಿ ಆಟ ಆಡ್ದೆ. ಬುಕ್ ಕೊಟ್ಟಿದ್ದಾರೆ ಇವತ್ತು. ಬುಕ್ಕು ಯಾವ ಬುಕ್ ಅದು? ಎಲ್ಲ ಬುಕ್ ಇದ್ದೆ. ತೋರ್ಸು. ನೆನೆ ಕೊಟ್ಟಿದ್ರಲ್ಲ ಆ ಬುಕ್ ಅನ್ಸುತ್ತೆ, ತೋರ್ಸು. ಇದು ಬುಕ್ ಕೊಟ್ಟಿದ್ದೆ. ಅವ್ನು ಯೂನಿಫಾರ್ಮ್ ಬಿಚ್ತಾ ಇದ್ದಾನೆ. ಒಂದೊಂದ್ ದಿವಸ ಅವನೇ ಬಿಚ್ತಾನೆ, ಒಂದೊಂದ್ ದಿವಸ ನಾನ್ ಬಿಚ್ಬೇಕು. ಎಲ್ಲ ಬಿಚ್ಬೇಡ, ಶೇಮ್ ಮಾಡ್ತಾರ ಎಲ್ರು. ಇವಾಗ ಡ್ರೆಸ್ ಚೇಂಜ್ ಆಯ್ತು, ಫ್ರೆಶ್ ಅಪ್ ಆದ. ನೆಕ್ಸ್ಟ್ ಏನ್ ಮಾಡೋದು? ಬಿಸ್ಕೆಟ್. ಬರೀ ಬಿಸ್ಕೆಟ್. ಯಾವಾಗ್ಲೂ ಅವ್ನಿಗೆ ಬರೀ ಬಿಸ್ಕೆಟ್ ಬಿಟ್ರೆ ಊಟ ಬೇಡ, ಏನು ಬೇಡ ಅಲ್ಲ. ಫಸ್ಟ್ ಊಟ ಮಾಡು, ಆಮೇಲೆ ಮಿಕ್ಕಿದ್ದು ಬಿಸ್ಕೆಟ್. ಸೊ ಅಂದಲ್ಲ ಟಿವಿ ಟೆಕ್ನಿಕ್ ಯೂಸ್ ಆಗುತ್ತೆ. ನಮ್ಮ ಮನೇಲಿ 3 ದಿವಸದಿಂದ ಯೂಸ್ ಮಾಡ್ತಾ ಇದೀವಿ ಅಂತ. ನೋಡಿ ಟಿವಿದು ಅದು ಪಿನ್ ತೆಗ್ದ್ರಲ್ಲ, ಸೊ ನಾವು ಅವ್ನು ಕೇಳೇ ಇಲ್ಲ, ಟಿವಿನೇ ಕೇಳಿಲ್ಲ ಆಕ್ಚುಲಿ. ನಾವು ಟಿವಿ ಆಫ್ ಮಾಡಿದ್ಕೆ. ಸೊ ಅವ್ನ ಪಾಡಿಗೆ ಅವ್ನು ಆಟ ಸಾಮಾನು ತಗೊಂಡು ಆಟ ಆಡ್ತಾ ಇದ್ದಾನೆ. ನೋಡಿ ಹೇಗೆ ಆಟ ಆಡ್ತಾ ಇದ್ದಾನೆ ಅಂತ ತೋರಿಸ್ತೀನಿ. ಏನಿದು? ಏನ್ ಮಾಡ್ತಾರದು ಮನ್ಬಿತ್ತು? ಆಟ ಆಡ್ತಿದ್ದೇನೆ. ಒಳ್ಳೆ ಕೆಲ್ಸ ಮಾಡ್ತಿದ್ಯಾ, ಗುಡ್ ಬಾಯ್. ಹೋಗ ಆಟ ಆಡೋ. ನೋಡಿದ್ರಲ್ಲ ಅಷ್ಟೇ. ಇಲ್ಲಾಂದ್ರೆ ಟಿವಿ ಮುಂದೆನೆ ಕೂತಿರ್ತಾನೆ. ಮಧ್ಯಾಹ್ನ ಕುತ್ಕೊಂಡ್ರೆ ಮಲ್ಕೊಳ್ಳೋವರೆಗೂ ಟಿವಿನೇ. ನನ್ಗಂತೂ ಅದ್ಯಾವ್ದೋ ಚಾನಲ್ ನೋಡ್ತಾನೆ, ಅದ್ರಲ್ಲಿ ಬರೀ ಕೆಟ್ಟ ಮಾತೇ ಆಡ್ತಾರೆ. ಅದ್ ನನ್ಗೆ ಅದಿಷ್ಟ. ಅದ್ ಬ್ಲಾಕ್ ಬೇರೆ ಮಾಡ್ಬೇಕು. ಅದು ಹೇಗೆ ಟಿವಿ ಬ್ಲಾಕ್ ಮಾಡೋದು ಅಂತಾನು ಗೊತ್ತಾಗ್ತಾ ಇಲ್ಲ. ಸೊ ಅದನ್ನ ಆದಷ್ಟು ಅವಾಯ್ಡ್ ಮಾಡ್ಬೇಕು ಅಂತ ನಾವು ಈ ಟೆಕ್ನಿಕ್ ಯೂಸ್ ಮಾಡ್ತಾ ಇದೀವಿ. ಇವಾಗ ಅವ್ನಿಗೆ ಲಂಚ್ ಮಾಡೋ ಟೈಮ್ ಆಯ್ತು. ಹೋಗಿ ಲಂಚ್ ಮಾಡಿಸ್ಬಿಟ್ಟು ಆಮೇಲೆ ನಿಮ್ಗೆ ಸಿಗ್ತೀನಿ. ಬಾಯ್ ಬಾಯ್. ಇವತ್ತು ನಮ್ಮ ಮನೇಲಿ ಬಸ್ಸಾರು ಮತ್ತೆ ಕಾಳು ಪಲ್ಯ, ಹೀರೆಕಾಯಿ ಹಾಕಿ ಕಾಳು ಪಲ್ಯ ಮಾಡಿದ್ದಾರೆ. ಸೊ ಅವ್ನಿಗೆ ಇವಾಗ ಊಟ ಮಾಡಿಸ್ಬೇಕು. ಅವನಂತೂ ಸಾಂಬಾರು ಅನ್ನನ ಸಾಂಬಾರ್ ಜಾಸ್ತಿ ಹಚ್ಕೊಳಲ್ಲ, ಲೈಟ್ ಆಗಿ ಹಚ್ಕೋಬೇಕು. ಇಲ್ಲ ಖಾರ ಅಂತಾನೆ. ಬೇಕಾದ್ರೆ ಅವನು ತಿಂಡಿಗಳು ಖಾರ, ಚಿಪ್ಸ್ ಖಾರ ಇದ್ರೆ ತಿಂತಾನೆ. ಆದ್ರೆ ಸಾಂಬಾರು ಖಾರ ಆದ್ರೆ ಮಾತ್ರ ತಿನ್ನಲ್ಲ. ಸೊ ಲೈಟ್ ಆಗಿ ಅಜ್ಜಿ ಅನ್ನಕ್ಕೆ ತಿನ್ಸ್ಬೇಕು. ಸೊ ಅವನು ಪಲ್ಯನೂ ತಿನ್ನಲ್ಲ. ಟ್ರೈ ಮಾಡ್ತೀನಿ ಸ್ವಲ್ಪ ತಿನ್ಸಕ್ಕೆ, ನೋಡೋಣ ತಿಂತಾನೇನು. ಅವನು ಊಟ ಮಾಡಾದ್ಮೇಲೆ ನಿಮ್ಗೆ ಸಿಗ್ತೀನಿ. ಇನ್ನೋಸೆಂಟ್ ಬಾಯ್ ತರ ಆಕ್ಟ್ ಮಾಡ್ತೀಯಲ್ಲ ಕೇಳಿ. ವಿಡಿಯೋ ಆನ್ ಮಾಡಿದ್ರೆ ಸಾಕು, ಇನ್ನೋಸೆಂಟ್ ಬಾಯ್ ನೀನು. ಸೊ ಈವ್ನಿಂಗ್ ಇವಾಗ ಆಲ್ಮೋಸ್ಟ್ 4:30 ಆಗೈತೆ. ಸೊ ಇವಾಗ ತಿರ್ಗಾ ಮಾರ್ನಿಂಗ್ ಬಿಟ್ರೆ ಈವ್ನಿಂಗ್ ಒಂದ್ಸತಿ ನಾವು ಹಾಲು ಕುಡಿತೀನಿ. ಮಾಮೂಲಿ ಅವನು ಓಟ್ಸು, ನಂದು ಮಾಮೂಲಿ ಮೂಸ್ಲಿ. ನಾನಂತೂ ಕಾಫಿ ಅಂತೂ ಕುಡಿಯಲ್ಲ, ಬಿಟ್ಬಿಟ್ಟಿದ್ದೀನಿ ಕಾಫಿನೇ ಹೀಟ್ ಅಂದ್ಬಿಟ್ಟು. ಸೊ ಅವನದು ಮೂಸ್ಲಿ ಅಂತೆ. ಓಕೆ, ಸೊ ಈವ್ನಿಂಗ್ ಆಯಿತು. ವ್ಲಾಗ್ನು ಕಂಪ್ಲೀಟ್ ಮಾಡೋ ಟೈಮ್ ಬಂತು. ಸೊ ನೀವೆಲ್ಲ ನೋಡಿರ್ತೀರಾ ಮಾರ್ನಿಂಗ್ ಇಂದ ಈವ್ನಿಂಗ್ ಅವನದೇನೋ ರೂಟೀನ್ ಇತ್ತು. ಸೊ ಈವ್ನಿಂಗ್ ವರ್ಗು ಮಾತ್ರ ತೋರ್ಸಕ್ಕಾಯ್ತು. ನೈಟ್ ಎಲ್ಲ ಇನ್ನೂ ಡಿಫ್ರೆಂಟ್ ಆಗಿರುತ್ತೆ ಅವನ ರೂಟೀನು. ಅದು ಇನ್ನೊಂದ್ಸತಿ ಯಾವಾಗ ಮಾಡ್ತೀನಿ. ಸೊ ಜಸ್ಟ್ ನಿಮ್ಗೆ ಅವ್ನ ಸ್ಕೂಲ್ ರೂಟೀನ್ ತೋರಿಸ್ಬೇಕಾಗಿತ್ತು. ಸೊ ತೋರಿಸಿದೀನಿ ಅನ್ಸುತ್ತೆ. ಇನ್ನೇನಪ್ಪ, ಇನ್ನೇನಾದ್ರು ಹೇಳ್ತೀಯಾ? ಏನಾರು ಹೇಳು. ಅಷ್ಟೇನಾ? ಮುಗಿತಾ? ಸೊ ಇಷ್ಟೇ ಆಗಿರುತ್ತೆ ಇವತ್ತಿನ ಈ ವೆನಸ್ಡೇ ವ್ಲಾಗ್. ಹಾಗೆ ಯಾರೆಲ್ಲ ನನ್ನ ವ್ಲಾಗ್ಸ್ನ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ತುಂಬಾನೇ ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ಇನ್ನು ಯಾವ ತರ ವ್ಲಾಗ್ ಮಾಡ್ಬೋದು ನನ್ನ ಕಡೆಯಿಂದ ನಾನು ನೋಡಿ ಟ್ರೈ ಮಾಡ್ತೀನಿ ಮಾಡೋಕ್ಕೆ. ಸೊ ನಿಮ್ಮ ಕಡೆ ನಾನು ಸ್ವಲ್ಪ ಕಮೆಂಟ್ಸಲ್ಲಿ ಸಜೆಷನ್ ಕೊಡಿ. ನನಗೆ ಒಂದೊಂದ್ಸತಿ ಬ್ರೈನ್ ಹೊಡುತ್ತೆ ಈ ಥರ ವ್ಲಾಗ್ ಮಾಡೋಣ ಅಂತ, ಒಂದೊಂದ್ಸತಿ ಅಯ್ಯೋ ಯಾವ ಥರ ಮಾಡೋದು ಅಂತ ಅನಿಸುತ್ತೆ. ಸೊ ಏನಾದ್ರು ಒಂಚೂರು ಐಡಿಯಾಸ್ ಕೊಡಿ, ನೋಡೋಣ ಆ ವ್ಲಾಗ್ಸ್ ನನ್ನ ಕೈಯಲ್ಲಿ ಮಾಡೋಕ್ಕಾಗುತ್ತಾ, ಟ್ರೈ ಮಾಡ್ತೀನೋ ಇಲ್ವೋ ಅಂತ ನೋಡೋಣ.
ಮತ್ತಿನ್ನೇನು ಹೇಳ್ಬೇಕು. ಸೊ ಅಷ್ಟೇ, ಹೀಗೆ ಸಪೋರ್ಟ್ ಮಾಡ್ತಾರೆ. ಸೊ ಅಷ್ಟೇ ಆಗಿರುತ್ತೆ ಇವತ್ತಿನ ಈ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್. ಬಾಯ್. ಬಾಯ್.